ಇದೀನಿ. ಬನ್ನಿ ಅದಕ್ಕೆ ಮೆಜರ್ಮೆಂಟ್ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನೋಡಿ ನಾನು ಇಲ್ಲಿ ಫ್ಯಾಬ್ರಿಕ್ನ ಈ ರೀತಿ 4 ಫೋಲ್ಡ್ ಹಾಕೊಂಡಿದ್ದೀನಿ. ಈ ರೀತಿ 4 ಫೋಲ್ಡ್ ಹಾಕೊಂಡಿದೀವಲ್ಲ, ಫೋಲ್ಡಿಂಗ್ ಆದ್ಮೇಲೆ ಕೆಳಗಡೆ ಈ ತರ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಯಾಕಂದ್ರೆ ಬಟ್ಟೆ ಇಲ್ಲಿ ಕ್ರಾಸ್ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಹಾಕೊಂಡು ನೆಕ್ಸ್ಟ್ ಇವಾಗ 1 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ನಾವು ಕೆಳಗಡೆ ಫೋಲ್ಡಿಂಗ್ ಮಾಡ್ತೀವಲ್ಲ ಫ್ಯಾಬ್ರಿಕ್, ಅದಕ್ಕೋಸ್ಕರ 1 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಮ್ದು ಇಲ್ಲಿ ಟಾಪ್ ಲೆಂತ್ ಬಂದ್ಬಿಟ್ಟು ನಮಗೆ ರೆಡಿ 24 ಬೇಕು. ನಾನು 24.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲೆ 1/2 ಇಂಚ್ ನಮಗೆ ಹೊಲಿಗೆ ಮಾರ್ಜಿನ್ ಹೋಗುತ್ತಲ್ಲ, ಅದು ಸೇರಿಸ್ಕೊಂಡು 24.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ತಗೊಳ್ಳೋಣ. ಮತ್ತೆ ಇಲ್ಲಿ 1/2 ಇಂಚ್ ಕೆಳಗಡೆ ನೆಕ್ಸ್ಟ್ ಇವಾಗ ಶೋಲ್ಡರ್, ಇವ್ರದ್ದು ಫುಲ್ ಶೋಲ್ಡರ್ ಬಂದ್ಬಿಟ್ಟು ನಮಗೆ 13 ಇಂಚ್ ಇದೆ. 13ರಲ್ಲಿ ಅರ್ಧ ಬಂದ್ಬಿಟ್ಟು ನಮ್ಗೆ ಇಲ್ಲಿ 6.5 ತಗೋಬೇಕು. ಇಲ್ಲಿ 6.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇವಾಗ 6.5 ಇದೆ. ನೆಕ್ಸ್ಟ್ ಇವಾಗ ಇಲ್ಲಿನೂ 6.5ನೇ ತಗೋಬೇಕು. ನಾನು ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು 6.5 ತಗೋತಾ ಇದ್ದೀನಿ. ಇಲ್ಲಿ 6.5ಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಮತ್ತೆ ಇಲ್ಲಿ ನಮಗೆ ಈ ರೀತಿ ನಮಗೆ ನೆಕ್ ಡೀಪ್ ಕಡಿಮೆ ಇದ್ದಾಗ ಎಲ್ಬೋ ಲೆಂತ್ ಜಾಸ್ತಿ ಇರುತ್ತಲ್ಲ, ಅವಾಗ ಏನ್ ಮಾಡಬೇಕು, ಒಂದು ಅರ್ಧ ಇಂಚು ಈ ರೀತಿ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ರೀತಿ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಶೋಲ್ಡರ್ ಡೌನು, ನಾವಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, ಇಲ್ಲಿಂದ 1 ಇಂಚ್ಗೆ ಶೋಲ್ಡರ್ ಡೌನ್ ಮಾಡ್ಕೋಬೇಕು. ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇವೆರಡು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 1 ಇಂಚು. ನೆಕ್ಸ್ಟ್ ಇವಾಗ ಚೆಸ್ಟ್ ರೌಂಡ್ ಬಂದ್ಬಿಟ್ಟು 30 ಇಂಚಸ್ ಇದೆ. 30ನ ನಾವು ಡಿವೈಡೆಡ್ ಬೈ 4 ಮಾಡಿದ್ರೆ ನಮ್ಗೆ ಇಲ್ಲಿ 7.5 ಬರುತ್ತೆ. ನಾನು ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂತಾ ಇರೋದ್ರಿಂದ ಇವರು ಮತ್ತೆ ಸಣ್ಣ ಇದ್ದಾರೆ ಇವರು, ಅದಕ್ಕೋಸ್ಕರ ನಾನು ಇಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಲೂಸಿಂಗ್ ತಗೋತಾ ಇದ್ದೀನಿ. ಏನಾದ್ರು ಸ್ವಲ್ಪ ದಪ್ಪ ಇದ್ದಾರೆ ಅಂದ್ರೆ ನೀವು 3/4 ಇಂಚ್ ಅಥವಾ 1 ಇಂಚ್ವರೆಗೂ ನೀವು ಎಕ್ಸ್ಟ್ರಾ ಲೂಸಿಂಗ್ ತಗೋಬಹುದು. ಇಲ್ಲಿ 1/2 ಇಂಚ್ ಲೂಸಿಂಗ್ ತಗೋತಾ ಇದ್ದೀನಿ, ಅಂದ್ರೆ 7ವರೆಗೆ 1/2 ಇಂಚ್ ಅಂದ್ರೆ ಸೇರಿಸ್ಕೊಂಡ್ರೆ ನಮ್ಗೆ ಇಲ್ಲಿ 8 ಇಂಚಸ್ ಬಂತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಆರ್ಮೋಲ್ ರೌಂಡ್ ಹಾಕೊಳ್ಳೋಣ. ಇಲ್ಲಿ 1/4 ಇಂಚು ಈ ರೀತಿ ಕೆಳಗಡೆ ಬರಬೇಕು, ಅವಾಗ ನಮಗೆ ಕುರ್ತಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ನೀಟಾಗೆ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಇವಾಗ ಆರ್ಮೋಲ್ ಚೆಕ್ ಮಾಡ್ಕೋಬೇಕು. ಇವ್ರದ್ದು ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 15 ಇಂಚಸ್ ಇದೆ. ನಮ್ಗೆ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡಿದಾಗ 15.5 ಅಂದ್ರೆ ನಮಗೆ 7.5 ಬರಬೇಕು. ಇಲ್ಲಿಂದ ಇವಾಗ ನಾವು ಇಲ್ಲಿ 1 ಇಂಚ್ ಡೌನ್ ತಗೊಂಡಿದೀವಲ್ಲ, ಇಲ್ಲಿಂದ ನಾವು ಈ ರೀತಿ ನಾವು 1/2 ಇಂಚ್ ಈ ರೀತಿ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ಅಂದ್ರೆ ಇಲ್ಲಿಗೆ 7.5 ಬರಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ 7.5 ಕರೆಕ್ಟಾಗಿ ಬರ್ತಾ ಇದೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ಬಂದ್ಬಿಟ್ಟು ನಮಗೆ ಇಲ್ಲಿ 2.5 ಇಂಚ್ ಬೇಕು. ನಾನು ಇಲ್ಲಿ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಕಲ್ಲಿ ನಮಗೆ ಡೀಪ್ ಅವ್ರಿಗೆ ಬ್ಯಾಕ್ ನೆಕ್ ಡೀಪು 1 ಇಂಚ್ ರೆಡಿ ಬೇಕು. ನಾನು ಇಲ್ಲಿ 1.5 ತಗೋತಾ ಇದ್ದೀನಿ ರೆಡಿ, ಮೇಲಿಂದನೇ ತಗೋತಾ ಇದ್ದೀನಿ ರೆಡಿ. ಈ ರೀತಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಒಂದು ಶೇಪ್ ಹಾಕೊಳ್ಳಿ. ಮತ್ತೆ ನಾವು ಇಲ್ಲಿ 1 ಇಂಚ್ ಡೌನ್ ಮಾಡ್ಕೊಂಡಿದೀವಲ್ಲ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಲೆಂತ್ ನೋಡ್ಕೋಬೇಕು. ಅವ್ರದ್ದು ವೇಸ್ಟ್ ಲೆಂತ್, ಇಲ್ಲಿಂದ ವೇಸ್ಟ್ ಲೆಂತ್ ಬಂದ್ಬಿಟ್ಟು ಅವ್ರಿಗೆ 13 ಇಂಚ್ ಇದೆ. 13 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಹಿಪ್ ಲೆಂತ್ ಬಂದು 17 ಇದೆ. 17ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವೆರಡಕ್ಕೂ ಒಂದೊಂದು ಲೈನ್ ಹಾಕೊಳ್ಳಿ ಈ ರೀತಿ. ನೆಕ್ಸ್ಟ್ ಇವಾಗ ಇವ್ರದ್ದು ವೇಸ್ಟ್ ಬಂದ್ಬಿಟ್ಟು 24 ಇಂಚಸ್ ಇದೆ. 24ನ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 6 ಬರುತ್ತೆ. ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ತಗೋತಾ ಇದ್ದೀನಿ, ಅಂದ್ರೆ 6.5 ತಗೋತಾ ಇದ್ದೀನಿ. ನೀವೇನಾದ್ರು ಇಲ್ಲಿ ಟಕ್ಸ್ ಕೊಡ್ತೀನಿ ಅಂತ ಅಂದ್ರೆ ನೀವು ಇನ್ನ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನಾನು ಇಲ್ಲಿ ಟಕ್ಸ್ ಏನು ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್. ನೆಕ್ಸ್ಟ್ ಇವಾಗ ಹಿಪ್ ರೌಂಡ್ ಬಂದ್ಬಿಟ್ಟು ಇವ್ರಿಗೆ 34 ಇಂಚಸ್ ಇದೆ. 34 ಡಿವೈಡೆಡ್ ಬೈ
4 ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ 8.5 ಬರುತ್ತೆ. ನಾನು ಇಲ್ಲೇನು ಲೂಸಿಂಗ್ ತಗೊಂತಾ ಇಲ್ಲ. ಏನಾದ್ರು ಇವ್ರಿಗೆ ವೇಸ್ಟ್ ಏನಾದ್ರು ಸ್ವಲ್ಪ ದಪ್ಪ ಇದೆ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ 1/2 ಇಂಚ್ ಇಲ್ಲಿ ತಗೋಬಹುದು. ಇವ್ರು ಸಣ್ಣ ಇರೋದಕ್ಕೋಸ್ಕರ ನಾನು ಲೂಸಿಂಗ್ ಏನ್ ತಗೋತಾ ಇಲ್ಲ. 8.5 ಎಷ್ಟು ಬಂದಿದೆ ಅಷ್ಟೇ ತಗೋತಾ ಇದ್ದೀನಿ ನೋಡಿ. ಇವಾಗ 8.5 ಮತ್ತೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾತ್ರ ನಾವಿಲ್ಲಿ ಹೊಲಿಗೆ ಮಾರ್ಜಿನ್ ತಗೋಬೇಕು. ಇವಾಗ ಫುಲ್ ಲೆಂತ್ ಇಲ್ಲಿ ಕೆಳಗಡೆ ಲೆಂತ್ ಇದೆಯಲ್ಲ, ಈ ಲೆಂತ್ ನೀವು ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನಮ್ಗೆ ಇಲ್ಲಿ 8.5 ಇದೆಯಲ್ಲ, ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಅಂದ್ರೆ 9.5 ತಗೋಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ 1 ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್. ಮತ್ತೆ ಇವಾಗ ಈ ಪಾಯಿಂಟ್ನೆಲ್ಲ ಸೇರಿಸ್ಕೊಳ್ಳೋಣ. ಇಲ್ಲಿ ಒಂದು 1/2 ಇಂಚ್ ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಅವಾಗ ನಮ್ಗೆ ಇಲ್ಲಿ ಕೆಳಗಡೆ ರೌಂಡ್ ಆಗಿ ಬರುತ್ತೆ ಶೇಪ್. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಟ್ಟಿಗೆ ಎರಡು ಬ್ಯಾಕ್ ಮತ್ತೆ ಫ್ರಂಟ್ ಎರಡಿಗೂ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ನಾವು ಫ್ರಂಟ್ ಅಲ್ಲಿ ಶೇಪ್ ಹಾಕೊಳ್ಳೋಣ. ಮೊದಲಿಗೆ ನೋಡಿ, ನಾವು ಇವಾಗ ಈ ಮಾರ್ಕ್ ಮಾಡಿದ್ವಲ್ಲ, ಇದು ನೋಡಿ, ಇದಿಲ್ಲ, ಇದು ಕ್ಯಾನ್ಸಲ್ ಆಯ್ತು. ಮತ್ತೆ ಇದು ಸೆಂಟರ್ ಅಲ್ಲಿ ಇದಿಲ್ಲ, ಈ ಪಾಯಿಂಟ್ ಇಲ್ಲಿಂದ ಇದೆಯಲ್ಲ, ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಆಯ್ತು, ಇದು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ರೌಂಡ್, ಈ ರೀತಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಹಿಪ್ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಕಟ್ ಹಾಕೋಬೇಕು, ವೇಸ್ಟ್ ನೋಡ್ ಹತ್ರ ಒಂದು ಕಟ್ ಹಾಕೋಬೇಕು, ಮತ್ತೆ ಇಲ್ಲಿ ಆರ್ಮೋಲ್ ಹತ್ರ ಒಂದು ಕಟ್ ಹಾಕೋಬೇಕು. ನೆಕ್ಸ್ಟ್ ಇವಾಗ ನಾವು ಫ್ರಂಟ್ ಆರ್ಮೋಲ್ ಕಟ್ ಮಾಡೋಣ. ನೋಡಿ ಇವಾಗ ಫ್ರಂಟ್ ಅಲ್ಲಿ ಈ ರೀತಿ ನಾವು ಇಲ್ಲಿಂದ ನಾವು ಒಂದು 2 ಇಂಚ್ವರೆಗೂ ಸ್ಟ್ರೈಟೇ ತಗೋಬೇಕು. ಇಲ್ಲಿಂದ ನಾವು 1/2 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಫ್ರಂಟ್ ಅಲ್ಲಿ 1/2 ಇಂಚು ಬ್ಯಾಕ್ಗಿಂತ ಈ ರೀತಿ ಆರ್ಮೋಲು ಶೇಪ್ ತಗೋಬೇಕು. ಇಲ್ಲಿ ಕಟ್ ಹಾಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕು ಈ ರೀತಿ. ನೆಕ್ಸ್ಟ್ ನೆಕ್ ಕಟ್ ಮಾಡೋಣ. ನೆಕ್ ಬಿಡ್ತು ಬಂದ್ಬಿಟ್ಟು ನಮ್ಗಿಲ್ಲಿ 2.5 ತಗೊಂಡಿದ್ದೀನಿ ನಾನು. ಮತ್ತೆ ಉದ್ದ ಲೆಂತ್ ಬಂದ್ಬಿಟ್ಟು ಅವ್ರಿಗೆ ರೆಡಿ 5 ಇಂಚ್ ಬೇಕು. 1/2 ಇಂಚ್ ಎಕ್ಸ್ಟ್ರಾ ನಮ್ಗೆ ಇಲ್ಲಿ ಹೊಲಿಗೆ ಮಾರ್ಜಿನ್ ಬಿಡ್ಬೇಕಲ್ಲ, ಅದಕ್ಕೂ ಸೇರಿಸ್ಕೊಂಡು ನಾನು ಇಲ್ಲಿ 5.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2.5 ಇದೆಯಲ್ಲ, ಇಲ್ಲಿ 3 ಇಂಚ್ ತಗೋತಾ ಇದ್ದೀನಿ. ಇವಾಗ ಈ ರೀತಿ ನಾವು ರೌಂಡ್ ಶೇಪ್ ಹಾಕೊಳ್ಳೋಣ. ನಾನು ಈಗ ನೆಕ್ ಇವಾಗಲೇ ಕಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಆಮೇಲೆ ಕ್ಯಾನ್ವಾಸ್ ಮೇಲೆ ಹೇಗೆ ಕಟ್ ಮಾಡೋದಂತ ಆಮೇಲೆ ನೆಕ್ ಫಿನಿಶ್ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಇವಾಗ ಆರ್ಮೋಲ್ ಶೇಪ್ ಇದೆಯಲ್ಲ, ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಕೆಳಗಡೆ 1 ಇಂಚ್ 1.5 ಇಂಚ್ವರೆಗೂ ಕ್ಯಾನ್ವಾಸ್ ಎಕ್ಸ್ಟ್ರಾ ಇರೋದು ನೋಡ್ಕೋಬೇಕು. ನೋಡ್ಕೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಸೈಡು ಅಷ್ಟೇ ನಮಗೆ 1.5 ಇಂಚು, ಈ ಸೈಡು 1.5 ಇಂಚ್ ಎಕ್ಸ್ಟ್ರಾ ಇರಂಗೆ ಇಟ್ಕೊಳ್ಳಿ. ಇಟ್ಕೊಂಡು ನಮ್ಗೆ ಇಲ್ಲಿ ಮಾರ್ಕ್ ಕಾಣ್ತಾ ಇದೆ ನೋಡಿ, ಆ ಮಾರ್ಕ್ ಮೇಲೆನೆ ಈ ರೀತಿ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಹಾಕೋದ್ರಿಂದ ನಮಗೆ ನೆಕ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕ್ಯಾನ್ವಾಸ್ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ನೀವು 1/4 ಇಂಚು ನೀವು ಈ ರೀತಿ ಅಥವಾ 1 ಇಂಚು ಎಕ್ಸ್ಟ್ರಾ ಈ ರೀತಿ ಕ್ಯಾನ್ವಾಸ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇವಾಗ ಈ ರೀತಿ ಎರಡು ಕಡೆನೂ ನೋಡಿ, ಈ ಕಡೆ ಮಾರ್ಕ್ ಕಾಣ್ತಾ ಇದೆ, ಈ ರೀತಿ 2 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ.
ಇದು ಸೆಂಟರ್ಗೆ ಕಟ್ ಹಾಕೋಬೇಕು. ಕಟ್ ಹಾಕ್ಕೊಂಡು ಈ ರೀತಿ ಒಂದು ಬಟ್ಟೆ ಪೀಸ್ ಮೇಲೆ ಇದನ್ನ ಈ ರೀತಿ ಇಟ್ಕೊಂಡು 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ಐರನ್ ಮಾಡ್ಕೊಂಬಿಡಿ. ಅವಾಗ ಬಟ್ಟೆ ನಿಮಗೆ ಸ್ವಲ್ಪನೂ ಜಾರಲ್ಲ, ನೀಟಾಗಿ ಬರುತ್ತೆ. ಈ ರೀತಿ 1/2 ಇಂಚ್ ಎಕ್ಸ್ಟ್ರಾ ರೌಂಡ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನಾವು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಸುತ್ತಲೂ. ರೆಡಿ ಮಾಡಿ ಇಟ್ಕೋಬೇಕು. ಇದು ಬ್ಯಾಕ್ ಪೀಸು. ಬ್ಯಾಕ್ ಪೀಸಲ್ಲಿ ನಾನು ಕ್ಯಾನ್ವಾಸ್ ಕೊಡ್ತಾ ಇಲ್ಲ, ನಾನು ನೆಕ್ ಡೀಪ್ ಕಡಿಮೆ ಇರೋದಕ್ಕೋಸ್ಕರ ನಾನು ಬಟ್ಟೆ ಕೊಡ್ತೀನಿ ಇಲ್ಲಿ. ಅದಕ್ಕೆ ಇಲ್ಲೊಂದು ರೌಂಡ್ ಶೇಪ್ ಈ ರೀತಿ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ರೀತಿ ಕಟ್ ಮಾಡ್ಕೋಬೇಕು. ಬ್ಯಾಕ್ಗೆ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ನಾವು ಅದಕ್ಕೆ ನೆಕ್ ಫಿನಿಶ್ ಮಾಡ್ಕೊಳ್ಳೋಣ. ಈ ರೀತಿ ನೀವು 1/4 ಇಂಚ್ದು ಈ ರೀತಿ 1-2 ಪೀಸ್ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ದು ಬ್ಯಾಕ್ಗೆ ಆಯಿತು. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ ಕಟ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 7.5 ಬರ್ತಾ ಇದೆ. ಇವಾಗ ಸ್ಲೀವ್ಸ್ಗೂ ಇದೇ ರೀತಿ ನಾವು 4 ಫೋಲ್ಡ್ ನೋಡಿ, ಅದೇ 2 ಫೋಲ್ಡ್ ಇದೆ ಇದು. ಇದನ್ನ ಈ ರೀತಿ 4 ಫೋಲ್ಡ್ ಹಾಕೊಳ್ಳಿ. 4 ಫೋಲ್ಡ್ ಹಾಕೊಂಡು 7.5 ಬಂತಲ್ಲ, 1 ಇಂಚ್ ಎಕ್ಸ್ಟ್ರಾ ಇಲ್ಲಿ 8.5ಗೆ ಮಾರ್ಕ್ ಮಾಡ್ಕೋಬೇಕು. ಅಗ್ಲ ನೋಡ್ಕೊಳ್ಳಿ 8.5 ಇದೆಯಾ ಅಂತ. 8.5 ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಇಲ್ಲಿನೂ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಕೆಳಗಡೆ. ಎಂಟೂವರೆ ಅಗಲ ತಗೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು ನಮಗೆ ಅವ್ರಿಗೆ ರೆಡಿ 10 ಇಂಚ್ ಬೇಕು. ನಾನು ಇಲ್ಲಿ ಪಫ್ ಸ್ಲೀವ್ಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಗೆ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಬರುತ್ತೆ. ಈ ಫೋಲ್ಡಿಂಗ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಪೂರ್ತಿ ಲೆಂತ್ ಬಂದ್ಬಿಟ್ಟು 10 ಇಂಚು. 10 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪಫ್ ಲೆಂತು. ಪಫ್ ನೋಡಿಕೊಂಡು ನಿಮಗೆ ಎಷ್ಟು ಜಾಸ್ತಿ ಪಫ್ ಬೇಕಂದ್ರೆ ನೀವು ಹೈಟ್ ಜಾಸ್ತಿ ತಗೋಬೋದು, ಅಥವಾ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ತಗೋಬೋದು. ನಾನಿಲ್ಲಿ 3 ಇಂಚ್ವರೆಗೂ ತಗೋತಾ ಇದ್ದೀನಿ. ನೀವು 4-5ವರೆಗೂ ತಗೋಬೋದು. ಇವರು ಪಫ್ ಏನು ಜಾಸ್ತಿ ಬೇಡ, ನನಗೆ ಮೀಡಿಯಂ ಪಫ್ ಬೇಕಂದ್ರೆ ಅದಕ್ಕೋಸ್ಕರ ನಾನು ಇಲ್ಲಿ 3 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಆರ್ಮೋಲ್ ಡೌನು ಇವ್ರಿಗೆ 3 ಇಂಚ್ ಬರುತ್ತೆ. ಯಾಕಂದ್ರೆ ಇವ್ರದ್ದು 30 ಸೈಜ್ ಅಲ್ವಾ ಚೆಸ್ಟ್, ಅದಕ್ಕೆ ನಾವು ಇಲ್ಲಿ 3 ಇಂಚ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಎಲ್ಬೋ ಅಂದ್ರೆ ಪ್ಲೇನ್ ಸ್ಲೀವ್ಸ್ ಹೊಲಿಬೇಕಂದ್ರೆ ನಾವು ಇಲ್ಲಿಂದ ಇಲ್ಲಿಗೆ 1.5 ಅಥವಾ 2 ತಗೊಂಡ್ರೆ ಸಾಕಾಗುತ್ತೆ. ನಾವು ಇಲ್ಲಿ ಪಫ್ ಕೊಡ್ತಾ ಇರೋದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾ ನಾನಿಲ್ಲಿ 3 ಇಂಚ್ ಅಗಲ ತಗೊಂಡಿದ್ದೀನಿ. ಇಲ್ಲೂ ಅಷ್ಟೇ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಈ ಪಾಯಿಂಟು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇವೆರಡು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇವೆರಡು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲೆ 1/2 ಇಂಚು. ಇವಾಗ ಈ ಪಾಯಿಂಟ್ನ ಸೇರಿಸ್ಕೋಬೇಕು. ಮತ್ತೆ ಇಲ್ಲಿಗೆ ಇನ್ನೊಂದು 1/4 ಇಂಚ್ ಮಾತ್ರ ಇಲ್ಲಿ ಫ್ರಂಟ್ ನೆಕ್ ಡೀಪ್ಗೆ ಈ ರೀತಿ 1/4 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಅವ್ರದ್ದು ರೌಂಡು ಕೆಳಗಡೆ ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು ಅವ್ರದ್ದು 8 ಇಂಚಸ್ ಇದೆ. 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ನಾವು ಪಫ್ ಇರೋದ್ರಿಂದ ಇಲ್ಲಿ ಟೈಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಅವರು ಸ್ಲೀವ್ಸ್ ರೌಂಡ್ಗಿಂತ ಇನ್ನೊಂದು ಸ್ವಲ್ಪ 1/4 ಇಂಚ್ ಅಥವಾ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ, ಅಂದರೆ 4.5 ತಗೋತಾ ಇದ್ದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 1.5, ಮತ್ತೆ ಇಲ್ಲೂ ಅಷ್ಟೇ 1.5ನೇ ತಗೋಬೇಕು. ನಾನು 2 ಅಂತ ತಗೊಂಡಿದ್ದೆ, ಅದು ಮಾರ್ಕ್ ಮಾಡ್ಕೊಂಡು ನೋಡ್ಕೋಬೇಕು.
ಇಲ್ಲಿ 2 ಅಂತ ತಗೊಂಡಿದೆ, ಇಲ್ಲಿ 1.5ನೇ ತಗೊಳ್ಳಿ. ಇವಾಗ ಈ ಪಾಯಿಂಟ್ ಸೇರಿಸ್ಕೊಳ್ಳೋಣ. ಮತ್ತೆ ಇದು ಬನ್ನಿ, ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಇದು ತುಂಬಾ ಬಟ್ಟೆ ತುಂಬಾ ತೆಳುವಿದೆ, ತುಂಬಾ ಸಾಫ್ಟ್ ಇದೆ, ಅದಕ್ಕೋಸ್ಕರ ನಾನು ಇದಕ್ಕೆ ಲೈನಿಂಗ್ ಹಾಕ್ತಾ ಇದ್ದೀನಿ. ನೀವು ಏನಾದ್ರೂ ಲೈನಿಂಗ್ ಹಾಕೋಬೇಕಂತ ಹೇಳಿದ್ರೆ ಏನಿಲ್ಲ, ಮೇನ್ ಫ್ಯಾಬ್ರಿಕ್ ಗಿಂತ ನಾವು 3 ಇಂಚು ಕಡಿಮೆ ನಾವು ಲೈನಿಂಗ್ ತಗೋಬೇಕು. ನೋಡಿ, ಇವಾಗ ನಾನು ಇದು ಮೇನ್ ಫ್ಯಾಬ್ರಿಕ್, ನಮಗೆ ಮೇನ್ ಫ್ಯಾಬ್ರಿಕ್ ಗಿಂತ ನೋಡಿ 3 ಇಂಚ್ ಮಾತ್ರ ನಾನಿಲ್ಲಿ ಲೈನಿಂಗ್ ನ ಕಡಿಮೆ ತಗೊಂಡಿದ್ದೀನಿ. ಲೆಂತ್ ಇನ್ನೆಲ್ಲ ಸೇಮ್ ಇರುತ್ತೆ, ಲೆಂತ್ ಮಾತ್ರ 3 ಇಂಚು ಕಡಿಮೆ ತಗೋಬೇಕು ಅಷ್ಟೇ. ಬನ್ನಿ ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ.